ಹಾಯ್ ಎಲ್ಲೋ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ಬ್ಲೌಸ್ದು ಕಟಿಂಗ್ ವಿಡಿಯೋನ ತೋರಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ನಾನು ಬ್ಲೌಸ್ನ ಸ್ಟಿಚಿಂಗ್ ವಿಡಿಯೋನ ತೋರಿಸ್ಕೊಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ನೆಕ್ ಡಿಸೈನನ್ನು ಕಟ್ ಮಾಡಿರಲಿಲ್ಲ. ಈಗ ನಾನು ನೆಕ್ ಡಿಸೈನನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಅದಕ್ಕೋಸ್ಕರ ನಾನು ಇಲ್ಲಿ ಕ್ಯಾನ್ವಾಸನ್ನು ತೊಗೊಂಡಿದ್ದೀನಿ. ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ಈ ರೀತಿ ನೋಡಿ ಬ್ಯಾಕ್ ಪಾರ್ಟ್ ಮೇಲೆ ಈ ರೀತಿ ಕ್ಯಾನ್ವಾಸನ್ನು ಪ್ಲೇಸ್ ಮಾಡಿಕೊಂಡು ನೆಕ್ ಡೀಪನ್ನು ಮಾರ್ಕ್ ಮಾಡಿಕೊಂಡೆ. ಈಗ ನೋಡಿ ಮೇಲ್ಗಡೆ ಒಂದು 1 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ಕೆಳಗಡೆ ನೆಕ್ ಡೀಪ್ ಎಷ್ಟಿದೆಯೋ ಬ್ಲೌಸಲ್ಲಿ ಅದೇ ರೀತಿಯೇ ನಾನು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಈಗ ಬ್ಯಾಕು ಲೆಂತ್ ಎಷ್ಟಿದೆ ಅಂತ ಕೂಡ ನಾನು ಚೆಕ್ ಮಾಡಿಕೊಂಡು ಅಲ್ಲಿ ಕೂಡ ಒಂದು ಲೈನನ್ನು ಹಾಕ್ಕೊತಾ ಇದ್ದೀನಿ. ಈಗ ನಾನು ನೆಕ್ ಶೇಪನ್ನು ಡ್ರಾ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ 3.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನಿಲ್ಲಿ 3.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೇಮ್ ಅದೇ ರೀತಿಯೇ ಕ್ಯಾನ್ವಾಸ್ ಮೇಲೇನೂ ಕೂಡ 3.5 ಇಂಚಿಗೆ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸ್ ಶೇಪನ್ನು ಡ್ರಾ ಮಾಡಿಕೊಂಡೆ. ಈಗ ಕೆಳಗಡೆ ಒಂದು 1/2 ಇಂಚ್ ಒಳಗಡೆಗೆ ಬಾಕ್ಸ್ ಒಳಗಡೆ ಒಂದು 1/2 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಮೇಲ್ಗಡೆ ಬಾಕ್ಸ್ ಹೊರಗಡೆಗೆ 1/2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ಈ ರೀತಿ ಟೆಂಪಲ್ ಶೇಪನ್ನು ನಾವು ಫ್ರೀ ಹ್ಯಾಂಡಿಂದನೇ ಈ ರೀತಿ ಡ್ರಾ ಮಾಡ್ಕೋತಾ ಇದ್ದೀನಿ. ನೋಡಿ ನನಗೆ ಕಸ್ಟಮರ್ ಕಳಿಸಿರೋ ರೆಫರೆನ್ಸ್ ಪಿಕ್ ಇದು. ಸೇಮ್ ಈ ರೆಫರೆನ್ಸ್ ಪಿಕ್ಕಲ್ಲಿ ಹೇಗಿದೆಯೋ ಹಾಗೆ ಅವ್ರಿಗೆ ಬ್ಲೌಸನ್ನ ಸ್ಟಿಚ್ ಮಾಡಿಕೊಡ್ಬೇಕಂತೆ. ಈ ರೀತಿ ನೆಕ್ಕನ್ನು ಡ್ರಾ ಮಾಡಿದ ನಂತರ ನಮಗೆ ಎಕ್ಸ್ಟ್ರಾ ಒಂದು 1 ಇಂಚ್ ಅಥವಾ ಒಂದು 3/4 ಇಂಚ್ ಇರೋ ಥರ ಈ ರೀತಿ ಎಕ್ಸ್ಟ್ರಾ ಹೊರಗಡೆಗೆ ನಾವು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈಗ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದರ ಪ್ರಕಾರ ಈಗ ಕಟಿಂಗನ್ನು ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಆಗಲೇ ನಿಮಗೆ ವಿಡಿಯೋ ಅನ್ನೋದು ಕ್ಲಿಯರಾಗಿ ಅರ್ಥ ಆಗುತ್ತೆ. ಹಾಗೆ ಈ ವಿಡಿಯೋದಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತವಾಗ್ಲೂ ನಿಮ್ಮ ಕಮೆಂಟ್ಸ್ಗೆ ನಾನು ರಿಪ್ಲೈ ಕೊಡ್ತೀನಿ. ನೋಡಿ ನೀಟಾಗಿ ನಮ್ಗೆ ಆ ನೆಕ್ ಶೇಪ್ ಅನ್ನೋದು ಹೇಗಿದೆಯೋ ಹಾಗೆ ನಾವು ಕಟಿಂಗನ್ನು ಮಾಡ್ಕೋಬೇಕಾಗುತ್ತೆ. ಎಲ್ಲೂ ಕೂಡ ನಮಗೆ ಶೇಪ್ ಔಟ್ ಅನ್ನೋದು ಆಗಬಾರ್ದು. ಈ ರೀತಿ ನಮ್ಮ ನೀಟಾಗಿ ಕಟಿಂಗ್ ಮಾಡ್ಕೊಳ್ಳಿಲ್ಲ ಅಂದರೆ ನಮಗೆ ನೆಕ್ ಡಿಸೈನ್ ಅನ್ನೋದು ನೀಟಾಗಿ ಬರೋದಿಲ್ಲ. ನೋಡಿ ಈ ರೀತಿ ಟೆಂಪಲ್ ಶೇಪ್ ಅನ್ನೋದು ರೆಡಿ ಆಯಿತು. ನೋಡಿ ಬ್ಯಾಕ್ ಸೈಡಲ್ಲಿ ನಮಗೆ ಈ ರೀತಿ ಬರುತ್ತೆ. ಈಗ ಫ್ರಂಟ್ ನೆಕ್ಕನ್ನು ಕೂಡ ನಾವು ಇಲ್ಲಿ ಡ್ರಾ ಮಾಡ್ಕೋಬೇಕಾಗುತ್ತೆ. ನೋಡಿ ಅದಕ್ಕೋಸ್ಕರ ಮೇಲ್ಗಡೆ ಒಂದು 1/2 ಇಂಚು ಮಾರ್ಜಿನ್ ಇರೋ ಥರ ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ಲೈನಿಂಗನ್ನು ತೊಗೊಂಡು ಈ ರೀತಿ ಪ್ಲೇಸ್ ಮಾಡಿಕೊಂಡು ಫ್ರಂಟ್ ಡೀಪನ್ನು ಮಾರ್ಕ್ ಮಾಡ್ಕೋಬೇಕು. ನಮಗೆ ಇದು ಫ್ರಂಟ್ ಓಪನ್ ಆಗಿರೋದ್ರಿಂದ ಸೈಡಲ್ಲಿ ಒಂದು ಮಾರ್ಜಿನ್ಗೋಸ್ಕರ ಈ ರೀತಿ ಒಂದು 1/4 ಇಂಚಿಗೆ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡೆ. ಈಗ ನೆಕ್ ವಿಡ್ತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಂಡು ನನಗೆ 2.75 ಇಂಚಿಗೆ 1 ಪಾಯಿಂಟ್ ಅನ್ನೋದು ಕಡಿಮೆ ಇದೆ. ನೋಡಿ ಈ ರೀತಿ ಚೆಕ್ ಮಾಡ್ಕೋಬೇಕು ಕಂಪಲ್ಸರಿ. ಈ ರೀತಿ ಚೆಕ್ ಮಾಡಿಕೊಂಡು ಈಗ ನಾವು ನೆಕ್ಕನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಬಾಕ್ಸ್ ಶೇಪನ್ನು ಡ್ರಾ ಮಾಡಿಕೊಂಡು ಈಗ ಕೆಳಗಡೆಯಿಂದ 1.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿ 1/2 ಇಂಚ್ ಹೊರಗಡೆಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೀವು 1 ಇಂಚ್ ಹೊರಗಡೆಗೆ ಹೋಗಿ ನನಗೆ ಸ್ಟಿಚ್ ಮಾಡಿದ ನಂತರ 1/2 ಇಂಚು ತುಂಬ ಕಡಿಮೆ ಅನ್ನಿಸ್ತು. ನೀವು 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಆನಂತರ ಈ ರೀತಿ ಸ್ವೀಟ್ ಆರ್ಟ್ ನೆಕ್ಕನ್ನು ಮಾರ್ಕ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಸೈಡ್ಗೆ 1 ಇಂಚ್ ಹೋದರೆ ನಿಮಗೆ ನೆಕ್ ಶೇಪ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ. ನಾನಿಲ್ಲಿ 1/2 ಇಂಚ್ ಹೋಗಿರೋದ್ರಿಂದ ನನಗೆ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆದಷ್ಟು 1 ಇಂಚು ನೀವು ಹೊರಗಡೆಗೆ ಹೋಗಿ ನೆಕ್ ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ನೋಡಿ ಈಗ ಇದು ಫ್ರಂಟ್ ಓಪನ್ ಆಗಿರೋದ್ರಿಂದ ಈ ನೆಕ್ಕನ್ನು ಕೂಡ ನಾವು ಈ ರೀತಿ ಓಪನ್ ಮಾಡ್ಕೋಬೇಕು. ನಮಗೆ 2 ಪೀಸಸ್ ಆಗಿ ಬೇಕಾಗುತ್ತೆ. ಈಗ ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ನೆಕ್ ಶೇಪನ್ನು ಸ್ಟಿಚ್ ಮಾಡೋದಕ್ಕೆ ಸಪ್ರೇಟಾಗಿ ಲೈನಿಂಗ್ ಏನು ಯೂಸ್ ಮಾಡ್ತಾಯಿಲ್ಲ. ಯಾಕಂದರೆ ನಮಗೆ ಮೈನ್ ಫ್ಯಾಬ್ರಿಕ್ ಅನ್ನೋದು ಸ್ವಲ್ಪ ಬ್ಲೌಸ್ ಪೀಸ್ ಅನ್ನೋದು ಸ್ವಲ್ಪ ದಪ್ಪ ಇದೆ, ಅಂದರೆ ತಿಕ್ಕಾಗಿರೋದ್ರಿಂದ ನಾನು ಡೈರೆಕ್ಟ್ ಲೈನಿಂಗ್ ಮೇಲೇ ನಾನು ಈ ಕ್ಯಾನ್ವಾಸ್ ನೆಕ್ಕನ್ನು ಈ ರೀತಿ ಪ್ಲೇಸ್ ಮಾಡ್ಕೊಂಡು ನೀಟಾಗಿ ಐರನ್ ಮಾಡ್ಕೊಂಡಿದ್ದೀನಿ. ಈಗ ಏನು ಐರನ್ ಮಾಡ್ಕೊಂಡಿದ್ದೀವೋ ಆನಂತರ ನಾವು ಈ ಕ್ಯಾನ್ವಾಸನ್ನು ಲೈನಿಂಗಿಗೆ ಈ ರೀತಿ ಸ್ಟಿಚ್ ಮಾಡ್ಕೊಬಿಡಬೇಕು. ಇಲ್ಲಾಂದರೆ ನಿಮಗೆ ಈ ರೀತಿ ಸ್ಟಿಚ್ ಮಾಡಲಿಲ್ಲ ಅಂದರೆ ಒಂದು ವಾಶ್ ಮಾಡಿದ ಮೇಲೆ ನಿಮಗೆ ಈ ಕ್ಯಾನ್ವಾಸ್ ಅನ್ನೋದು ಬಿಚ್ಕೊಬಿಡುತ್ತೆ. ಸೊ ಅದಕ್ಕೋಸ್ಕರ ನೀವು ಲೈನಿಂಗ್ ಮೇಲೆ ಫಸ್ಟ್ ಈ ಕ್ಯಾನ್ವಾಸನ್ನು ಈ ರೀತಿ ಸೈಡ್ಸಲ್ಲಿ ಈ ರೀತಿ ಸ್ಟಿಚ್ ಮಾಡ್ಕೊಬಿಡಬೇಕು. ಈಗ ಮೈನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ನಮಗೇನು ಆ ನೆಕ್ ಶೇಪ್ ಕ್ಯಾನ್ವಾಸ್ ನೆಕ್ ಶೇಪ್ ಇದೆಯೋ ಅದ್ರ ಪ್ರಕಾರ ನೀವು ಈಗ ಸ್ಟಿಚಿಂಗನ್ನು ಮಾಡ್ಕೊಂಡು ಹೋಗಬೇಕು. ನೀವು ಈ ರೀತಿ ಕ್ಯಾನ್ವಾಸ್ ನೆಕ್ಕನ್ನು ಸ್ಟಿಚ್ ಮಾಡುವಾಗ ನಿಮ್ಮದು ಸ್ಟಿಚ್ಚಿಂಗ್ ಅನ್ನೋದು ಅಂತರ ಅನ್ನೋದು ಕಡಿಮೆ ಇಟ್ಕೊಳ್ಳಿ. ನೀವು ಬೇಸಿಕಲಿ ನಾವು ಬ್ಲೌಸನ್ನು ಸ್ಟಿಚ್ ಮಾಡಬೇಕಾದ್ರೆ ನಮ್ಮದು ಸ್ಟಿಚಿಂಗ್ ಲೆಂತ್ ಅನ್ನೋದು 2.5 ಇಂಚ್ 2 ಅಥವಾ 2.5 ಇಟ್ಕೊಂಡು ಸ್ಟಿಚ್ ಮಾಡ್ತೀವಿ. ಆದರೆ ಇಲ್ಲಿ ನಾವು ಕ್ಯಾನ್ವಾಸ್ ನೆಕ್ಕನ್ನು ಸ್ಟಿಚ್ ಮಾಡುವಾಗ 1 ಇಟ್ಕೊಂಡು ಸ್ಟಿಚ್ ಮಾಡಿ ನಿಮ್ಮ ಮಿಷಿನಲ್ಲಿ ಸೆಟ್ಟಿಂಗ್ ಮಾಡಿಕೊಂಡು 1 ಇಟ್ಕೊಂಡು ನೀವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ. ನೋಡಿ ಈ ರೀತಿ ಸ್ಟಿಚ್ ಮಾಡಿದ ನಂತರ ಒಂದು 1/4 ಇಂಚು ಮಾರ್ಜಿನನ್ನು ಬಿಟ್ಟು ಈಗ ನೀವು ಕಟಿಂಗನ್ನು ಮಾಡ್ಕೊಳ್ಳಿ. ನೋಡಿ
ಆ ನೆಕ್ ಸುತ್ತೋನ ಒಂದು 1/4 ಇಂಚು ಮಾರ್ಜಿನನ್ನು ಇಟ್ಕೊಂಡು ಈಗ ನೀಟಾಗಿ ಕಟಿಂಗನ್ನು ಮಾಡ್ಕೊಳ್ಳಿ. ಈಗ ನೆಕ್ ಸುತ್ತೂರು ನಮಗೆ ಅಲ್ಲಲ್ಲಿ ಈ ರೀತಿ ಟಕ್ಸನ್ನು ಇಟ್ಕೋಬೇಕು. ಇದನ್ನು ರಿವರ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ನೀಟಾಗಿ ಅಲ್ಲಲ್ಲಿ ಈ ರೀತಿ ಟಕ್ಸನ್ನು ಇಟ್ಕೊಳ್ಳಿ. ಆದಷ್ಟು ಮಾರ್ಜಿನ್ ತುಂಬ ಕಡಿಮೆ ಇರೋ ಥರ ನೋಡ್ಕೊಳ್ಳಿ. ಜಾಸ್ತಿ ಮಾರ್ಜಿನನ್ನು ನೀವು ಬಿಟ್ಟರಷ್ಟು ನಿಮಗೆ ದಪ್ಪ ಬಂದುಬಿಡುತ್ತೆ ಈ ರೀತಿ ರಿವರ್ಸ್ ಮಾಡಿದಾಗ. ಆದಷ್ಟು ಕಡಿಮೆ 1/4 ಇಂಚು ಅಥವಾ 1/4 ಇಂಚಿಗಿಂತ 1 ಪಾಯಿಂಟ್ ಕಡಿಮೆ ಇರೋ ಥರನೇ ನೀವು ಮಾರ್ಜಿನನ್ನು ನೋಡ್ಕೊಳ್ಬೇಕು, ಬಿಟ್ಕೋಬೇಕು. ನೋಡಿ ಈಗ ಇದನ್ನು ರಿವರ್ಸ್ ಮಾಡ್ಕೊಳ್ಳಿ ನೀಟಾಗಿ. ನಮ್ಗೆ ಅಲ್ಲೇನು ಆ ಶೇಪ್ ಇದೆಯಲ್ಲ ಆ ಶೇಪನ್ನು ಈ ರೀತಿ ಯಾವುದಾದ್ರೂ ಒಂದು ಶಾರ್ಪಾಗಿರೋ ಒಂದು ಟೂಲನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಆ ಶೇಪನ್ನು ಈ ರೀತಿ ಇನ್ಔಟ್ ಮಾಡ್ಕೋಬೇಕು. ನೋಡಿ ಅಲ್ಲಿ ಕ್ಲಾತ್ ಅನ್ನೋದು ಜಾಸ್ತಿ ಇದ್ದರೆ ನಿಮ್ಗೆ ಆ ಶೇಪ್ ಅನ್ನೋದು ನೀಟಾಗಿ ತಿರುಗೋದಿಲ್ಲ. ಆ ಶೇಪ್ಗಳಿರೋ ಹತ್ರ ನಿಮ್ಗೆ ಆದಷ್ಟು ಕ್ಲಾತ್ ಅನ್ನೋದು ಅಂದರೆ ಒಳಗಡೆ ಮಾರ್ಜಿನ್ ಅನ್ನೋದು ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ. ನೋಡಿ ಈ ರೀತಿ ನಮಗೆ ರೆಡಿ ಆಗುತ್ತೆ. ನೀಟಾಗಿ ಐರನ್ ಮಾಡ್ಕೊಬಿಡ್ಬೇಕು ಇದನ್ನು. ನೀವು ಯಾವುದೇ ರೀತಿ ಕ್ಯಾನ್ವಾಸನ್ನು ಹಾಕಿ ನೆಕ್ ಸ್ಟಿಚ್ ಮಾಡಿದ ನಂತರ ನೀಟಾಗಿ ಒಂದು ಸಲ ಐರನ್ ಮಾಡ್ಕೊಬೇಡಿ. ಫಿನಿಶಿಂಗ್ ಅನ್ನೋದು ತುಂಬಾ ನೀಟಾಗಿರುತ್ತೆ. ಈ ರೀತಿ ನೆಕ್ ಸ್ಟಿಚ್ ಮಾಡಿದ ನಂತರ ಈಗ ಲೈನಿಂಗನ್ನು ನಾನು ಮೈನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ನಿಮಗೇನು ಎಕ್ಸ್ಟ್ರಾ ಇದೆಯಲ್ಲೋ ಮೈನ್ ಫ್ಯಾಬ್ರಿಕ್ಕು ಅದನ್ನೆಲ್ಲವನ್ನು ಟ್ರಿಮ್ ಮಾಡ್ಕೊಬಿಡಬೇಕು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆಲ್ಲಾದರೂ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಈಗ ಎಕ್ಸೆಸ್ ಇರೋಂಥ ಫ್ಯಾಬ್ರಿಕ್ನ ನೀಟಾಗಿ ಟ್ರಿಮ್ ಮಾಡ್ಕೊಬಿಡಿ. ಈಗ ನಾವು ಈ ಕ್ಯಾನ್ವಾಸನ್ನು ಕಟ್ ಮಾಡೋದ್ವಲ್ಲ ನೆಕ್ ಶೇಪು, ನೋಡಿ ಅದನ್ನು ಈ ರೀತಿ ಎಲ್ಲೂ ಬಿಸಾಡಬೇಡಿ. ನಾವು ಸ್ಟಿಚ್ ಮಾಡೋವರೆಗೂ ಕಂಪ್ಲೀಟಾಗಿ ಏನೂ ಬಿಸಾಕಬಾರ್ದು. ನೀಟಾಗಿ ಹಾಗೆ ಇಟ್ಕೊಂಡು ಈಗ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಎಷ್ಟು ಬೇಕಾಗುತ್ತೆ ಅಂತ. ನಮಗೆ ನೆಕ್ ಡೀಪ್ ಬಂದು ಕೆಳಗಡೆ 3.5 ಇಂಚಸ್ ಅಲ್ವಾ, ಆ 3.5 ಇಂಚಸ್ಗೆ ಈ ರೀತಿ ಪಟ್ಟಿ ಇರೋ ಥರ ಬಾರ್ಡರ್ ಇರೋ ಥರ ಕಟ್ ಮಾಡ್ಕೊಂಡಿದ್ದೀನಿ. ಲೈನಿಂಗ್ ಮೇಲೆ ಈ ಬಾರ್ಡರ್ನ ಈ ರೀತಿ ಪ್ಲೇಸ್ ಮಾಡಿಕೊಂಡು ಇದನ್ನು ಈ ರೀತಿ ಮೇಲ್ಗಡೆ ರಿವರ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿ. ಈಗ ಮೇಲ್ಗಡೆ ಒಂದು ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈಗ ನಮಗೇನು 3.5 ಇಂಚು ನೆಕ್ಕು ಮಾರ್ಕ್ ಬ್ಯಾಕ್ ನೆಕ್ ಮಾರ್ಕ್ ಮಾಡ್ಕೊಂಡಿದ್ದು ಅಲ್ಲಿಗೆ ಈ ರೀತಿ ಕಟ್ ಮಾಡಿಕೊಂಡು ಕ್ಯಾನ್ವಾಸನ್ನು ಈಗ ಸೈಡ್ಸಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನಾವೀಗ ಈ ಬಾರ್ಡರನ್ನು ಎಷ್ಟಿಗೆ ಸ್ಟಿಚ್ ಮಾಡಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಅಂದರೆ ನೆಕ್ಗೆ ನಾವು ಕೆಳಗಡೆ ಈ ರೀತಿ ಸ್ಟಿಚ್ ಮಾಡಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಎಲ್ಲಿಗೆ ನಾವು ಸ್ಟಿಚ್ ಮಾಡಬೇಕು ಅಂತ. ಈಗ ನಾವು ನೋಡಿ ಕೆಳಗಡೆಯಿಂದ ನೆಕ್ ಡೀಪನ್ನು ಕೂಡ ಈ ರೀತಿ ಮೈನ್ ಫ್ಯಾಬ್ರಿಕ್ ಮೇಲೆ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡಿಕೊಂಡು ಆ ಬಾರ್ಡರ್ನ ಅಲ್ಲಿ ಪ್ಲೇಸ್ ಮಾಡಿಕೊಂಡು ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ನೋಡಿ ಒಂದೊಂದು ಗುಂಡ್ಪಿನನ್ನು ಹಾಕ್ಕೊಬಿಡಿ. ನಿಮಗೆ ಕ್ಲಾತ್ ಅನ್ನೋದು ಎಲ್ಲೂ ಕೂಡ ಜಿರಗದೇ ಇರುತ್ತೆ. ಈಗ ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ತುಂಬ ಈಸಿಯಾಗಿ ನಾವು ಈ ಡಿಸೈನನ್ನು ಸ್ಟಿಚ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಬಿಡಿ. ಈಗ ಈ ಸೈಡು ಕೂಡ ನಾವು ಅದೇ ರೀತಿಯೇ ನೋಡಿ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ 3.5 ಇಂಚಸ್ ಹತ್ರ ಅಲ್ಲಿಂದ ನಾವು ಈಗ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಇಲ್ಲೂ ಕೂಡ ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಬ್ಯಾಕ್ ಸೈಡ್ ನಮಗೆ ಈ ರೀತಿ ಇರುತ್ತೆ. ಬ್ಯಾಕ್ ಸೈಡು ಒಂದು ನೋಡಿ ಕೆಳಗಡೆ ನಮಗೆ ಈಕ್ವಲ್ ಆಗಿರೋ ಥರ ಈ ರೀತಿ ಮಾರ್ಜಿನನ್ನು ಕಟ್ ಮಾಡ್ಕೊಬಿಡಬೇಕು. ಹಾಗೆ ಬ್ಯಾಕ್ ಸೈಡ್ ನಮಗೆ ಎಕ್ಸೆಸ್ ಎಷ್ಟು ಇದೆಯಲ್ವ ಅದನ್ನು ಕೂಡ ಈ ರೀತಿ ಕಟ್ ಮಾಡಿಕೊಂಡು ನೀಟಾಗಿ ಓವರ್ಲಾಕನ್ನು ಮಾಡ್ಕೊಬೇಡಿ. ನಿಮ್ಗೆ ಓವರ್ಲಾಕ್ ಇಲ್ಲ ಅಂದರೆ ನೀಟಾಗಿ ಫೋಲ್ಡ್ ಮಾಡಿ ನೀವು ಸ್ಟಿಚ್ ಮಾಡ್ಕೋಬೋದು. ನಾನಿಲ್ಲಿ ಓವರ್ಲಾಕನ್ನು ಮಾಡ್ಕೊಂಬಿಟ್ಟಿದ್ದೀನಿ. ಈಗ ಡಾಟ್ಸನ್ನು ಸ್ಟಿಚ್ ಮಾಡೋದಕ್ಕೋಸ್ಕರ ನೋಡಿ ಬ್ಲೌಸ್ನ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ರಿವರ್ಸ್ ಸೈಡಲ್ಲಿ ಫೋಲ್ಡ್ ಮಾಡಿಕೊಂಡು ಈಗ ಡಾಟ್ಸ್ಗೋಸ್ಕರ ಈ ರೀತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 2 ಡಾಟ್ಸು ನಮಗೆ ಈಕ್ವಲಾಗಿ ಬರೋದಕ್ಕೋಸ್ಕರ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋಬೇಕು. ನಾವೇನು 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ವ ಡಾಟ್ಸ್ಗೋಸ್ಕರ ಈಗ ನಾನು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಒಂದು 1/2 ಇಂಚಿಗೆ ಈ ರೀತಿ ಫೋಲ್ಡಿಂಗಲ್ಲಿ 1/2 ಇಂಚಿಗೆ ಈ ರೀತಿ ಸ್ಟಿಚ್ ಹಾಕ್ಕೋಬೇಕು. ಇನ್ನೊಂದು ಸೈಡು ಕೂಡ ಅದೇ ರೀತಿ ನಾವು ಡಾಟ್ಸನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಡಾಟ್ಸನ್ನು ಸ್ಟಿಚ್ ಮಾಡೋವಾಗ ಅಷ್ಟೇ ನೋಡಿ 3.5 ಇಂಚಸ್ ಹತ್ರ ಬಂದಾಗ ಮತ್ತೆ ಅಲ್ಲಿ ಸ್ವಲ್ಪ ಮುಂದೆಗಡೆ ಸ್ಟ್ರೈಟಾಗಿ ಬಂದು ಕಟ್ ಮಾಡ್ಕೋಬೇಕು. ಆಗಲೇ ನಿಮಗೆ ಆ ಡಾಟ್ಸ್ ಸ್ಟಿಚ್ ಮಾಡಿದಾಗ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ.
ಈಗ ಕೆಳಗಡೆ ಪಟ್ಟಿನ ಸ್ಟಿಚ್ ಮಾಡೋದಕ್ಕೋಸ್ಕರ ನೋಡಿ ಲೈನಿಂಗನ್ನು ನಾನು ತೊಗೊಂಡಿದ್ದೀನಿ. 1.5 ಇಂಚು ಬಿಡ್ತಿರೋ ಥರ ಲೈನಿಂಗನ್ನು ತೊಗೊಂಡು ಅದನ್ನು ಈ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಒಂದು ಸೈಡ್ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಈಗ ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ನಾವೇನು 1/2 ಇಂಚು ಮಾರ್ಜಿನ್ ತೊಗೊಂಡಿರ್ತೀವಲ್ಲ ಬ್ಯಾಕ್ ಸೈಡು, ಆ 1/2 ಇಂಚು ಮಾರ್ಜಿನ್ಗೆ ಈಗ ಸ್ಟಿಚ್ಚನ್ನು ಹಾಕ್ಕೊತಾ ಹೋಗಬೇಕು. ನೀವೇನು ಟಕ್ಸನ್ನು ಹಿಡ್ದಿದ್ದೀರೋ ಆ ಟಕ್ಸ್ ಹತ್ರ ಸ್ಮಾಲ್ ಫ್ರಿಲ್ಸ್ ಬರೋ ಥರ ಈ ರೀತಿ ಒಂದೊಂದು ಫಿಲ್ಟನ್ನು ಇಲ್ಲಿ ಹಿಡ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನೋಡಿ ಈ ರೀತಿ 2 ಡಾಟ್ಸ್ ಹತ್ರ ಒಂದೊಂದು ಫಿಲ್ಟನ್ನು ಇಟ್ಕೊಂಡು ನೀವು ಈ ರೀತಿ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು. ಈಗ ಅದನ್ನು ರಿವರ್ಸ್ ಮಾಡಿಕೊಂಡು ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ಇದನ್ನು ಈಗ ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಆ ರೀತಿ ಫಿಲ್ಟ್ ಇಡೋದ್ರಿಂದ ನಿಮಗೆ ಆ ಪಟ್ಟಿ ಅನ್ನೋದು ತುಂಬ ಎಳ್ದಂಗೆ ಬರೋದಿಲ್ಲ. ಆ ರೀತಿ ನೀವು ಫಿಲ್ಟ್ ಇಡಲಿಲ್ಲ ಅಂದರೆ ಪಟ್ಟಿ ಅನ್ನೋದು ನೀಟಾಗಿ ಬರೋದಿಲ್ಲ, ತುಂಬ ಎಳ್ದಂಗೆ ಬರುತ್ತೆ ಪಟ್ಟಿ. ನೋಡಿ ಈಗ ಬ್ಯಾಕ್ ಪಾರ್ಟು ರೆಡಿ ಆಯಿತು. ಈಗ ಫ್ರಂಟ್ ಪಾರ್ಟನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫ್ರಂಟ್ ಪಾರ್ಟಿಗೂ ಲೈನಿಂಗಿಗೂ ಕೂಡ ನಾನು ಕ್ಯಾನ್ವಾಸನ್ನು ಈ ರೀತಿ ಐರನ್ ಮಾಡ್ಕೊಬಿಟ್ಟಿದ್ದೀನಿ. ಏನು ನಾವು ಕ್ಯಾನ್ವಾಸ್ ನೆಕ್ಕನ್ನು ಕಟಿಂಗ್ ಮಾಡಿದ್ದೀವೋ ಅದನ್ನು ಐರನ್ ಮಾಡಿಕೊಂಡು ನೋಡಿ ಲೈನಿಂಗಿಗೆ ಫಸ್ಟು ಕ್ಯಾನ್ವಾಸನ್ನು ಅಟ್ಯಾಚ್ ಮಾಡ್ಕೊಬಿಡ್ಬೇಕು. ಈಗ ಮೈನ್ ಫ್ಯಾಬ್ರಿಕ್ ಮೇಲೆ ಈ ಲೈನಿಂಗನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ನಮ್ಗೆ ಆ ನೆಕ್ ಶೇಪ್ ಹೇಗಿದೆಯೋ ಹಾಗೆ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಈ ರೀತಿ. ಈಗ 1/4 ಇಂಚು ಮಾರ್ಜಿನನ್ನು ಇಟ್ಕೊಂಡು ಎಕ್ಸಸ್ ಇರೋದನ್ನು ಈ ರೀತಿ ಟ್ರಿಮ್ ಮಾಡ್ಕೊಬಿಟ್ಟು ನೋಡಿ ಆ ಕಾರ್ನರ್ಸ್ ಹತ್ರ ನೀಟಾಗಿ ಈ ರೀತಿ ಟ್ರಿಮ್ ಕಟ್ಸನ್ನು ಇಟ್ಕೋಬೇಕಾಗುತ್ತೆ. ನೋಡಿ ಆ ಕಾರ್ನರ್ ಹತ್ರ ನೀಟಾಗಿ ಈ ರೀತಿ ಕಟ್ಸನ್ನು ಇಟ್ಕೋಬೇಕು ನೆಕ್ ಸುತ್ತೂನ. ಈಗ ಇದನ್ನು ರಿವರ್ಸ್ ಮಾಡಿಕೊಂಡು ನಮ್ಗೆ ಖರ್ಚು ಅನ್ನೋದು ಏನಿದೆಯೋ ಅದೆಲ್ಲ ಲೈನಿಂಗ್ ಸೈಡ್ಗೆ ಬರೋ ಥರ ಫೋಲ್ಡ್ ಮಾಡಿಕೊಂಡು ಆ ಲೈನಿಂಗ್ ಎಡ್ಜಲ್ಲಿ ನಾನೀಗ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ನಮಗೇನು 1/4 ಇಂಚು ಮಾರ್ಜಿನ್ ಇಟ್ಕೊಂಡು ಎಕ್ಸೆಸ್ ಇರೋದನ್ನು ಕಟ್ ಮಾಡಿರ್ತೀವೋ ಅದೆಲ್ಲವೂ ಕೂಡ ನಮಗೆ ಲೈನಿಂಗ್ ಸೈಡ್ಗೆ ಫೋಲ್ಡ್ ಆಗಿರಬೇಕು. ನೋಡಿ ಆ ಕಾರ್ನರಲ್ಲಿ ಈ ರೀತಿ ಟ್ವಿಸ್ಟ್ ಮಾಡಿ ನೀವು ಆ ಕಾರ್ನರ್ಸ್ ಅದು ಕರೆಕ್ಟಾಗಿ ನೀವು ಟಕ್ಸನ್ನು ಇಟ್ಕೊಳ್ಳಲಿಲ್ಲ, ನೀವೇನು ಸ್ಟಿಚ್ಚಿಂಗ್ ಹಾಕಿರ್ತೀರೋ ಆ ಸ್ಟಿಚ್ ಕಟ್ ಆಗದೇ ಇರೋ ಥರ ನೀವು ನೀಟಾಗಿ ಅಲ್ಲಿ ಕಟ್ಸನ್ನು ಇಟ್ಕೋಬೇಕು. ಆಗಲೇ ನಿಮಗೆ ಆ ಕಾರ್ನರ್ಸ್ ಹತ್ರ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಈಗ ನೆಕ್ ಸುತ್ತು ನಾನು ಒಂದು ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೊಂಡು ಈಗ ಲೈನಿಂಗನ್ನು ಮೈನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ರೆಡಿ ಆಗುತ್ತೆ. ಇದನ್ನು ಕೂಡ ಸೇಮ್ ಹಾಗೆ ನಮಗೇನು ಖರ್ಚಿರುತ್ತಲ್ಲ ಆ ಖರ್ಚೆಲ್ಲವೂ ಕೂಡ ಲೈನಿಂಗ್ ಸೈಡ್ಗೆ ಫೋಲ್ಡ್ ಆಗೋ ಥರ ಫೋಲ್ಡ್ ಮಾಡಿಕೊಂಡು ಲೈನಿಂಗ್ ಎಡ್ಜಲ್ಲಿ ನಾನು ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ ಲೈನಿಂಗ್ ಎಡ್ಜೆಲ್ಲ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ಈಸಿಯಾಗಿ ಅಂದರೆ ಲೈನಿಂಗ್ ಅನ್ನೋದು ಈಸಿಯಾಗಿ ಫೋಲ್ಡ್ ಆಗುತ್ತೆ. ನೋಡಿ ಈಗ ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ ಸುತ್ತೂರ ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೊಂಡು ಮೈನ್ ಫ್ಯಾಬ್ರಿಕ್ಗೆ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಎಕ್ಸಸ್ ಇರೋ ಫ್ಯಾಬ್ರಿಕ್ನೆಲ್ಲವನ್ನು ಈಗ ಟ್ರಿಮ್ ಮಾಡ್ಕೊಬಿಡಬೇಕು. ಇಲ್ಲಿ ನಾನು ಫ್ರಂಟ್ ನೆಕ್ಗೆ ಈ ರೀತಿ ಬಾರ್ಡರ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನನಗೆ ಬ್ಯಾಕ್ ಸೈಡಲ್ಲಿ ಬಾರ್ಡರ್ನ ಯೂಸ್ ಮಾಡಿಕೊಂಡು ಮಿಕ್ಕಿರುವಂಥ ಬಾರ್ಡರ್ನ ಫ್ರಂಟ್ ನೆಕ್ಗೆ ಈ ರೀತಿ ಅಟ್ಯಾಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಇಲ್ಲಿ ನೋಡಿ ಆ ಬಾರ್ಡರ್ನ ಈ ರೀತಿ ಕಟ್ ಮಾಡಿಕೊಂಡು ಫಸ್ಟು ಒಂದು ಸೈಡ್ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ಒಂದು ಸೈಡ್ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೋಬೇಕು. ಈಗ ಇನ್ನೊಂದು ಸೈಡು ನಮಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೋಬೇಕು. ನಮಗೆ ಆ ಬಾರ್ಡರ್ ಬಿಡ್ತ್ ಅನ್ನೋದು ಎಷ್ಟು ಬೇಕಾಗುತ್ತೋ ಅಷ್ಟಕ್ಕೆ ನೀವು ಈ ರೀತಿ ಫೋಲ್ಡ್ ಮಾಡಿಕೊಂಡು ಆ ಪಟ್ಟಿ ಅನ್ನೋದು ರೆಡಿ ಮಾಡ್ಕೋಬೋದು. ನನಗಿಲ್ಲಿ 2 ಪಟ್ಟಿ ಬೇಕಾಗುತ್ತೆ, ಯಾಕಂದರೆ 2 ಸೈಡು ನೆಕ್ಕಿಗೂ ನಾನು ಇಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ 2 ಪಟ್ಟಿಗಳನ್ನು ನಾನಿಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ಈಗ ಈ ನೆಕ್ ಶೇಪ್ ಅನ್ನೋದು ತುಂಬಾ ಟ್ರೆಂಡಿಂಗಲ್ಲಿದೆ. ನಾನು ಕೂಡ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡು ಈಗ ಫ್ರಂಟ್ ನೆಕ್ ಶೇಪ್ಗೆ ಈ ಬಾರ್ಡರನ್ನು ಅಟ್ಯಾಚ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಪಟ್ಟಿನ ರೆಡಿ ಮಾಡ್ಕೊಂಡಿದ್ದ ನಂತರ
ಫ್ರಂಟ್ ನೆಕ್ ಶೇಪ್ ಮೇಲೆ ಆ ಬಾರ್ಡರನ್ನ ಪ್ಲೇಸ್ ಮಾಡಿಕೊಂಡು ಈ ರೀತಿ ಕ್ರಾಸಾಗಿ ನಾವು ಅಟ್ಯಾಚ್ ಮಾಡ್ಕೋಬೇಕು ಬಾರ್ಡರನ್ನು. ನೋಡಿ ಇಲ್ಲಿ ನೆಕ್ ಶೇಪ್ ಅನ್ನೋದು ನಾವು ಕ್ಯಾನ್ವಾಸ್ ಮೇಲೆ ಕಟಿಂಗ್ ಮಾಡುವಾಗ ಇನ್ನೊಂದು 1/2 ಇಂಚು ಹೊರಗಡೆಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ದೀರಿ ಈ ಶೇಪ್ ಅನ್ನೋದು ಇನ್ನೂ ನೀಟಾಗಿ ಕಾಣಿಸ್ತಿತ್ತು. ನೀವೇನಾದರೂ ಇದೇ ಥರ ಬ್ಲೌಸನ್ನು ಕಟಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳೋದಾದರೆ ಫ್ರಂಟ್ ನೆಕ್ ಶೇಪ್ ಅನ್ನೋದು 1 ಇಂಚು ಹೊರಗಡೆಗೆ ಹೋಗಿ ನೀವು ಶೇಪನ್ನು ತೊಗೊಳ್ಳಿ. ಆಗ ನಿಮಗೆ ಈ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಫ್ರಂಟಲ್ಲಿ. ನೋಡಿ ಇನ್ನೊಂದು ಸೈಡ್ ಕೂಡ ನಾನು ಬಾರ್ಡರನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ತುಂಬ ಈಸಿಯಾಗಿ ನಾವು ಡಿಸೈನ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ಬ್ಲೌಸ್ ಡಿಸೈನನ್ನು. ನೋಡಿ ಈ ರೀತಿ ರೆಡಿ ಆಯಿತು. ಈಗ ಎಕ್ಸೆಸ್ ಇರೋದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ 2 ಕಡೆ ಬಾರ್ಡರು ಅಟ್ಯಾಚ್ ಮಾಡಿದ ನಂತರ ಏನು ಎಕ್ಸೆಸ್ ಇದೆಯೋ ಅದನ್ನೆಲ್ಲ ಕಟ್ ಮಾಡ್ಕೊಬಿಡಬೇಕು. ಈಗ ಇದಕ್ಕೆ ನಾವು ಪ್ರಿನ್ಸಸ್ ಕಟ್ ಶೇಪ್ಸ್ನ ಸ್ಟಿಚ್ ಮಾಡಬೇಕು. ನೋಡಿ ನಮಗೇನು ಬಸ್ಟ್ ಲೈನ್ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ, ಟಕ್ಸನ್ನು ಇಟ್ಕೊಂಡಿದ್ದೀವಲ್ಲ, ಕಂಪಲ್ಸರಿ ನಮಗೆ ಈ ಪ್ರಿನ್ಸಸ್ ಕಟ್ ಶೇಪ್ಸ್ನ ಹೊಲಿಯುವಾಗ ಬಸ್ಟ್ ಲೈನ್ ಅನ್ನೋದು 2 ಪಾರ್ಟ್ಸಲ್ಲೂ ಕೂಡ ಮ್ಯಾಚ್ ಆಗಬೇಕು. ನೋಡಿ ಈ ರೀತಿ ಅಲ್ಲಿಂದನೇ ನಾನು ಬಸ್ಟ್ ಲೈನಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಮಗೆ ಹೆಚ್ಚು ಕಡಿಮೆ ಅನ್ನೋದು ಆಗಬಾರ್ದು ಬಸ್ಟ್ ಲೈನ್ ಅನ್ನೋದು. ನೋಡಿ ಈಗ ಕೆಳಗಡೆಯಿಂದ ಮತ್ತೆ ಸ್ಟಿಚ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಲ್ಲೂ ಕೂಡ ಹೆಚ್ಚು ಕಡಿಮೆ ಅನ್ನೋದು ಆಗೋದಿಲ್ಲ. ನಿಮಗೆ ಬಸ್ಟ್ ಲೈನ್ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ನಾನಿಲ್ಲಿ ನೋಡಿ ಈ ರೀತಿ ಸ್ಟಿಚ್ ಮಾಡಿದಂತ ಈ ರೀತಿ ಕಾಣಿಸ್ತಿದೆ. ಡಬಲ್ ಸ್ಟಿಚ್ಚನ್ನು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಇಲ್ಲೂ ಕೂಡ ಬಸ್ಟ್ ಲೈನ್ ನೋಡಿ ಕರೆಕ್ಟಾಗಿ ಈ ರೀತಿ ಒಂದಕ್ಕೊಂದು ಈಕ್ವಲ್ ಇರೋ ಥರ ಪ್ಲೇಸ್ ಮಾಡಿಕೊಂಡು ನೀಟಾಗಿ ನಾವೇನು 1/2 ಇಂಚು ಮಾರ್ಜಿನ್ ತೊಗೊಂಡಿರ್ತೀವೋ ಆ ಮಾರ್ಜಿನ್ ಪ್ರಕಾರ ಸ್ಟಿಚ್ಚನ್ನು ಹಾಕ್ಕೊತ ಹೋಗಬೇಕು. ಈಗ ಬ್ಯಾಕ್ ಮೇಲ್ಗಡೆ ನೆಕ್ಕಿಗೆ ನಾನಿಲ್ಲಿ ಪಟ್ಟಿನ ಕೊಟ್ಟಿದ್ದೀನಿ, ಕ್ರಾಸ್ ಪೀಸನ್ನು ಕೊಟ್ಟು ಈ ರೀತಿ ರಿವರ್ಸ್ ಮಾಡ್ಕೊಂಡಿದ್ದೀನಿ. ಅದು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ಲೈನಿಂಗ್ ಮೇಲೆ ಒಂದು ಕ್ರಾಸ್ ಪೀಸನ್ನು ಕಟ್ ಮಾಡಿಕೊಂಡು ಆ ಕ್ರಾಸ್ ಪೀಸನ್ನು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಬ್ಯಾಕ್ ನೆಕ್ಗೆ. ಈಗ ಶೋಲ್ಡರ್ಸನ್ನು ಜಾಯಿನ್ ಮಾಡ್ಕೋಬೇಕಾಗುತ್ತೆ. ನೋಡಿ ನಾವೇನು 1/2 ಇಂಚು ಮಾರ್ಜಿನ್ಗೆ ಇಟ್ಕೊಂಡಿರ್ತೀವಿ, ಮೇಲ್ಗಡೆ ಮಾರ್ಕ್ ಮಾಡ್ಕೊಂಡಿದ್ದೀವೋ 1/2 ಇಂಚು ಮಾರ್ಜಿನ್ಗೆ ಈಗ ಫ್ರಂಟು ಮತ್ತು ಬ್ಯಾಕ್ ಪಾರ್ಟ್ 2 ಶೋಲ್ಡರ್ನ ಈ ರೀತಿ ಜಾಯಿನ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ಈಕ್ವಲ್ಲಾಗಿ ಶೋಲ್ಡರ್ ಜಾಯಿಂಟ್ಸನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ ಈಗ ನೋಡಿ ಶೋಲ್ಡರ್ ಜಾಯಿಂಟ್ಸ್ ಮಾಡಿದ ನಂತರ ನಮಗೆ ಫ್ರಂಟ್ ಪಾರ್ಟಲ್ಲಿ ಸ್ವಲ್ಪ ಬ್ಯಾಕ್ ಪಾರ್ಟ್ಗಿಂತ ಹೆಚ್ಚಾಗಿ ಬಂದಿದೆ. ಅದನ್ನು ಈ ರೀತಿ ಟ್ರಿಮ್ ಮಾಡ್ಕೊಬಿಡಬೇಕು. ನೋಡಿ ಏನು ನಮಗೆ ಎಕ್ಸೆಸ್ 2 ಈಕ್ವಲ್ ಆಗಿರಬೇಕಲ್ವ, ಸೊ ಎಕ್ಸೆಸ್ ಇರೋದನ್ನು ನೀಟಾಗಿ ಕಟ್ ಮಾಡ್ಕೊಬಿಡಬೇಕು. ನೋಡಿ ಈಗ ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿನ ಯಾವ ರೀತಿ ಸ್ಟಿಚ್ ಮಾಡೋದಂತ ನೋಡ್ಕೊಳ್ಳೋಣ. ನೋಡಿ ಒಂದು ಲೈನಿಂಗನ್ನು ತೊಗೊಂಡು 2 ಇಂಚಸ್ ಲೈನಿಂಗನ್ನು ತೊಗೊಂಡ್ರೆ ನಿಮಗೆ ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೋಬೇಕು. ಆ ಡಬಲ್ ಫೋಲ್ಡ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಈಗ ನೀವು ಈ ಉಕ್ಸ್ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು. ಮೇಲ್ಗಡೆ ಅದನ್ನು ರಿವರ್ಸ್ ಮಾಡ್ಕೊಂಡು ಈಗ ಮೇಲ್ಗಡೆ ಒಂದು ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಇದನ್ನೇ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಉಕ್ಸ್ ಪಟ್ಟಿ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ನೋಡಿ ನಿಮ್ಗೆ ಆ ಫೋಲ್ಡಿಂಗ್ ಮಾಡುವಾಗ ಖರ್ಚು ಅನ್ನೋದು ಏನಿರುತ್ತೋ ಅದೆಲ್ಲವೂ ಕೂಡ ಒಳಗಡೆಗೆ ಇರಬೇಕು, ಔಟ್ಸೈಡ್ಗೆ ಯಾವುದೇ ರೀತಿ ಕಾಣಿಸ್ಕೊಡ್ದು. ಈಗ ಉಕ್ಸ್ ಪಟ್ಟಿನ ಸ್ಟಿಚ್ ಮಾಡಿದ್ದಾಯಿತು. ಹೈ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೋಸ್ಕರ ನೋಡಿ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ 2 ಪೀಸಸ್ನ ತೊಗೊಂಡಿದ್ದೀನಿ. ಮೈನ್ ಫ್ಯಾಬ್ರಿಕ್ ಒಂದನ್ನೇ ನಾವು ಯೂಸ್ ಮಾಡಿಕೊಂಡ್ರೆ ನಿಮಗೆ ದಪ್ಪ ಅನ್ನೋದು ಬರೋದಿಲ್ಲ, ತುಂಬ ತೆಳ್ಳಗೆ ರೆಡಿ ಆಗುತ್ತೆ. ನಾನು ಅದಕ್ಕೋಸ್ಕರ ನಾನು ಯಾವುದೇ ಬ್ಲೌಸ್ಗಾಗಲಿ ಮೈನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ 2 ಯೂಸ್ ಮಾಡ್ತೀನಿ. ನೋಡಿ ನಾವು ಉಕ್ಸ್ ಪಟ್ಟಿನ ಸ್ಟಿಚ್ ಮಾಡಬೇಕಾದ್ರೆ ಮೈನ್ ಫ್ಯಾಬ್ರಿಕ್ ಸೈಡ್ ಇಟ್ಕೊಂಡು ಸ್ಟಿಚ್ ಮಾಡ್ತೀವಿ. ಅದೇ ಹೈ ಪಟ್ಟಿನ ಸ್ಟಿಚ್ ಮಾಡಬೇಕಾದ್ರೆ ಲೈನಿಂಗ್ ಸೈಡ್ ಈ ರೀತಿ ಪ್ಲೇಸ್ ಮಾಡಿಕೊಂಡು ಆ ನಂತರ ನೋಡಿ ಲೈನಿಂಗ್ ಸೈಡ್ ಪ್ಲೇಸ್ ಮಾಡಿಕೊಂಡು 1/4 ಇಂಚು ಮಾರ್ಜಿನ್ಗೆ ಸ್ಟಿಚ್ ಮಾಡಿದ ನಂತರ ಈಗ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು. ಈಗ ಫ್ರಂಟಲ್ಲಿ ನಾವು ನೋಡಿ ಈ ರೀತಿ ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಸ್ಟಿಚ್ ಮಾಡಿದ ನಂತರ ನೋಡಿ ಒಂದು ಪಟ್ಟಿ ಅನ್ನೋದು ನಮಗೆ ಎಕ್ಸ್ಟ್ರಾ ಬಂದಿದೆ, ಅದನ್ನು ಈ ರೀತಿ ಈಕ್ವಲ್ ಆಗಿರೋ ಥರ ಕಟ್ ಮಾಡ್ಕೋಬೇಕು.
ಈಗ ನಾವು ಫ್ರಂಟಲ್ಲಿ ಕೆಳಗಡೆ ಪಟ್ಟಿನ ಸ್ಟಿಚ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ನೋಡಿ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟನ್ನು ಸೈಡ್ಸಲ್ಲಿ ಈಕ್ವಲ್ ಆಗಿ ಈ ರೀತಿ ಪ್ಲೇಸ್ ಮಾಡಿಕೊಂಡು ನಮಗೆ ಫ್ರಂಟಲ್ಲಿ ಎಷ್ಟು ಇದಕ್ಕೆ ನಾವು ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕಂತ ಮಾರ್ಕ್ ಮಾಡ್ಕೋಬೇಕು. ಉಳಿದಿರೋಂಥ ಲೈನಿಂಗಿಂದ ನಾವು 1-2 ಪೀಸಸ್ನ ಕಟ್ ಬೇಕಾಗುತ್ತೆ. 1.5 ಇಂಚ್ ಇರೋ ಥರ ಈ ರೀತಿ ಒಂದು ಸ್ಟ್ರೈಟ್ ಪೀಸಸ್ನ ಕಟ್ ಮಾಡಿಕೊಂಡು ನೋಡಿ ಒಂದು ಸೈಡ್ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಈ ರೀತಿ. ಈಗ ಅದನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ನಾವೇನು 1/2 ಇಂಚ್ ಮಾರ್ಜಿನ್ ಇರುತ್ತಲ್ಲ ನೋಡಿ, ನಮ್ಗೆ ಅಲ್ಲಿ ಪ್ರಿನ್ಸಸ್ ಕಟ್ ಶೇಪ್ ಏನಿರುತ್ತೋ ಅಲ್ಲಿ ನಾವು ಈ ರೀತಿ ಒಂದು ಫಿಲ್ಟನ್ನು ಇಟ್ಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ಫಿನಿಶಿಂಗ್ ನೀಟಾಗಿ ಬರುತ್ತೆ. ಈಗ ನೋಡಿ ಈ ರೀತಿ ಕಟ್ಸನ್ನು ಇಟ್ಕೊಂಡು ಈಗ ಅದನ್ನು ರಿವರ್ಸ್ ಮಾಡಿಕೊಂಡು ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಆ ರೀತಿ ಏನಕ್ಕೆ ಕಟ್ ಮಾಡ್ಕೋಬೇಕಂದ್ರೆ ನಮಗೆ ಲೈನಿಂಗು, ಮೈನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗು ಇಷ್ಟು ಕ್ಲಾತ್ಗಳು ಅಲ್ಲಿ ನಾವು ಸ್ಟಿಚ್ ಮಾಡ್ತಿರೋದ್ರಿಂದ ದಪ್ಪ ಬಂದುಬಿಡುತ್ತೆ. ಮಾರ್ಜಿನ್ ಅನ್ನೋದು ಅಷ್ಟಿದೆ. ಅದಕ್ಕೋಸ್ಕರ ಆ ರೀತಿ ವಿ ಶೇಪಲ್ಲಿ ನಾವು ಕಟ್ ಮಾಡ್ಕೋಬೇಕು. ಈಗ ನೀಟಾಗಿ ಈ ರೀತಿ ಫೋಲ್ಡಿಂಗನ್ನು ಹಾಕ್ಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಈ ರೀತಿ ರೆಡಿ ಆಗುತ್ತೆ. ಇನ್ನೊಂದು ಕಡೆ ಪಾರ್ಟ್ಗೂ ಕೂಡ ಸೇಮ್ ಅದೇ ರೀತಿ ನಾವು ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಈಗ ಸ್ಲೀವ್ಸನ್ನು ಜಾಯಿನ್ ಮಾಡ್ಕೋಬೇಕು. ನೋಡಿ ಮಿಡ್ ಪಾಯಿಂಟ್ ಹತ್ರದಿಂದ ಈ ರೀತಿ ಚೆಕ್ ಮಾಡ್ಕೊತಾ ಇದ್ದೀನಿ ಸ್ಲೀವ್ಸ್ನ ಜಾಯಿನ್ ಮಾಡೋದಕ್ಕೋಸ್ಕರ. ಈ ರೀತಿ ಚೆಕ್ ಮಾಡಿಕೊಂಡು ನೀಟಾಗಿ ಸ್ಲೀವ್ಸನ್ನು ಜಾಯಿನ್ ಮಾಡ್ಕೋಬೇಕು. ನಾನಿಲ್ಲಿ ಸ್ಲೀವ್ಸ್ನ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಏನೂ ತೋರಿಸಿಲ್ಲ, ಯಾಕಂದರೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ. ನಾನಿಲ್ಲಿ ಮೈನ್ ಪಾರ್ಟ್ಸನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ತುಂಬ ಎಲ್ಲ ವಿಡಿಯೋನ ಕ್ಲಿಯರಾಗಿ ತೋರಿಸ್ಬೇಕಂದ್ರೆ ವಿಡಿಯೋ ಲೆಂತ್ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ. ನೋಡೋ ನಿಮಗೂ ಕೂಡ ತುಂಬ ವಿಡಿಯೋ ಲೆಂತ್ ಆದಷ್ಟು ನೀವು ಕೂಡ ವಿಡಿಯೋ ನೋಡೋದಿಲ್ಲ. ಅದಕ್ಕೋಸ್ಕರ ಮೈನ್ ಪಾರ್ಟ್ಸನ್ನು ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ಸೈಡು ಸ್ಲೀವ್ಸನ್ನು ಕೂಡ ಅದೇ ರೀತಿಯೇ ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ ನಮಗೆಲ್ಲೂ ಕೂಡ ಹೆಚ್ಚು ಕಡಿಮೆ ಅನ್ನೋದು ಇಲ್ಲ. 1/4 ಇಂಚ್ ಹೆಚ್ಚು ಕಡಿಮೆ ಆದರೂ ನಿಮಗೇನೂ ಪ್ರಾಬ್ಲಮ್ ಆಗೋಲ್ಲ. ಸ್ಲೀವ್ಸ್ನ ಜಾಯಿನ್ ಮಾಡುವಾಗ ನಿಮಗೆ ಸೈಡ್ಸಲ್ಲಿ 1/4 ಇಂಚ್ ಹೆಚ್ಚು ಕಡಿಮೆ ಬಂದರೂ ಕೂಡ ನಿಮಗೇನು ದೊಡ್ಡ ಪ್ರಾಬ್ಲಮ್ ಏನೂ ಆಗೋದಿಲ್ಲ. ಈಗ ನಾನು ಡಬಲ್ ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಸೈಡ್ ಜಾಯಿಂಟ್ಸನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ನಾನು ಈ ಮೆಥಡಲ್ಲೇ ಸೈಡ್ ಜಾಯಿಂಟ್ಸನ್ನು ಸ್ಟಿಚ್ ಮಾಡ್ತೀನಿ. ಫಸ್ಟು ಕೆಳಗಡೆ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟನ್ನು ಎರಡನ್ನೂ ಈಕ್ವಲಾಗಿ ಪ್ಲೇಸ್ ಮಾಡಿಕೊಂಡು 2 ಇಂಚಸ್ ಮಾರ್ಜಿನ್ಗೆ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನನ್ನು ಸ್ಟಿಚ್ ಮಾಡ್ಕೊತೀನಿ. ಆನಂತರ ಆರ್ಮೋಲ್ ರೌಂಡ್ ಹತ್ರ ಎರಡೂ ಕಡೆ ಖರ್ಚಿನದು ಒಂದೇ ಸೈಡ್ ಸ್ಲೀವ್ಸ್ ಸೈಡ್ ಬರೋ ಥರ ಪ್ಲೇಸ್ ಮಾಡಿಕೊಂಡು ಅಲ್ಲೊಂದು ಗುಂಡು ಪಿನ್ನನ್ನು ಪ್ಲೇಸ್ ಮಾಡ್ಕೊತೀನಿ. ಈಗ ಸ್ಲೀವ್ಸ್ ಲೂಸು 5 ಇಂಚಸ್ಸು, ಆ 5 ಇಂಚಸ್ ಹತ್ರಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನಮಗೇನು 2 ಇಂಚಸ್ ಮಾರ್ಜಿನ್ ಎಕ್ಸ್ಟ್ರಾ ತೊಗೊಂಡಿದ್ದು ಆ ಮಾರ್ಜಿನ್ ಪ್ರಕಾರ ನಾನೀಗ ಸ್ಟ್ರೈಟಾಗಿ ಒಂದು ಲೈನನ್ನು ಫಿಟ್ಟಿಂಗ್ ಲೈನನ್ನು ಸ್ಟಿಚ್ ಮಾಡಿಕೊಂಡೆ. ಸೇಮ್ ಇದೇ ರೀತಿಯೇ ಇನ್ನೊಂದು ಸೈಡ್ ಕೂಡ ನಾನು ಫಿಟ್ಟಿಂಗ್ ಲೈನನ್ನು ಸ್ಟಿಚ್ ಮಾಡ್ಕೊತೀನಿ. ನೋಡಿ ಕೆಳಗಡೆ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು 2 ಇಂಚಸ್ಗೆ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಂಡೆ. ಆನಂತರ ಗುಂಡು ಪಿನ್ನನ್ನು ಪ್ಲೇಸ್ ಮಾಡಿಕೊಂಡು ಮೇಲ್ಗಡೆ 5 ಇಂಚಸ್ ಹತ್ರ ನಮಗೆ ಸ್ಲೀವ್ಸ್ ಲೂಸ್ ಬಂದು 5 ಇಂಚಸ್ಸು ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನಾವೇನು 2 ಇಂಚಸ್ ಮಾರ್ಜಿನ್ ಇರುತ್ತೋ ಆ ಮಾರ್ಜಿನ್ ಪ್ರಕಾರ ಸ್ಟ್ರೈಟಾಗಿ ಈಗ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಎಲ್ಲ ಬ್ಲೌಸ್ಗಳಿಗೂ ಇದೇ ಮೆಥಡಲ್ಲೇ ನಾನು ಸೈಡ್ ಜಾಯಿಂಟ್ಸನ್ನು ಮಾಡ್ಕೊಳ್ತೀನಿ. ತುಂಬಾ ನೀಟಾಗಿ ಬರುತ್ತೆ. ನನಗೆಲ್ಲೂ ಕೂಡ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ. ಸೈಡ್ಸಲ್ಲೇ ಒಂದೊಂದು ಫಿಟ್ಟಿಂಗ್ ಲೈನನ್ನು ಹಾಕ್ಕೊಂಡಿದ ನಂತರ ನೀವು ವೇಸ್ಟ್ ರೌಂಡನ್ನು ಚೆಕ್ ಮಾಡಿಕೊಂಡು ನಿಮಗೆ ಎಕ್ಸ್ಟ್ರಾ ಎಷ್ಟು ಬೇಕಾಗುತ್ತೋ ಅಷ್ಟು ಸ್ಟಿಚಿಂಗ್ಸನ್ನು ಹಾಕ್ಕೋಬೋದು. ನೋಡಿ ಫೈನಲ್ ಆಗಿ ಬ್ಲೌಸ್ ಅನ್ನೋದು ಈ ರೀತಿ ರೆಡಿ ಆಯಿತು.